Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಮೊತ್ತವು. ಆಯ್ಕೆ ಎ 70 ಡಿಗ್ರಿ, ಬಿ 110 ಡಿಗ್ರಿ, ಸಿ 180 ಡಿಗ್ರಿ, ಡಿ 360 ಡಿಗ್ರಿ. ಓಕೆ, ಸೊ ಇಲ್ಲಿ ಸಮಾಂತರ ಚತುರ್ಭುಜ ಪ್ರಮುಖವಾಗಿ ಇದರ ಗುಣಲಕ್ಷಣವನ್ನ ನೆನ್ಪು ಮಾಡ್ಕೊಳ್ಬೇಕು. ಸೊ ಏನ್ ಹೇಳತ್ತೆ, ಸೊ ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ ಏನಿರತ್ತೆ ಯಾವಾಗ್ಲೂ 180 ಡಿಗ್ರಿ ಆಗಿರತ್ತೆ. ಸೊ ಇದೇನ್ ಹೇಳಿ ಪರಿಪೂರಕ ಕೋನಗಳಾಗಿರುತ್ತೆ. ಓಕೆ, ಅಂದ್ರೆ ಪಕ್ಕ ಪಕ್ಕದಲ್ಲಿರುವಂತಹ ಕೋನಗಳು. ಸೊ ಇವುಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರತ್ತೆ. ಸೊ ಅದೇ ಅಭಿಮುಖ ಕೋನಗಳು. ಸೊ ಅಭಿಮುಖ ಕೋನಗಳು ಅಂದ್ರೆ ಎದುರಿಗಿರುವಂತಹ ಅಂದ್ರೆ ಎದುರು ಬದಿಯಲ್ಲಿರುವಂತಹ ಕೋನಗಳು. ಸೊ ಇವುಗಳು ಪರಸ್ಪರ ಸಮನಾಗಿರತ್ತೆ. ಸೊ ಒಂದ್ ಕೋನ ಪರಸ್ಪರ ಎದುರಾಗಿರುವಂತಹ ಕೋನಗಳು ಹೇಗಿರತ್ತೆ, ಸೊ 180 ಡಿಗ್ರಿ ಇದ್ರೆ ಇನ್ನೊಂದು ಕೂಡ ಏನಿರುತ್ತೆ 80 ಡಿಗ್ರಿನೇ ಆಗಿರುತ್ತೆ, ಎದುರು ಬದಿಗಿರುವಂತಹ ಕೋನಗಳು. ಸೊ ಇವು ಏನ್ ಹೇಳಿ ಅಭಿಮುಖ ಕೋನಗಳು. ಸೊ ಇಲ್ಲಿ ನಮ್ಗೆ ಪಾರ್ಶ್ವ ಕೋನಗಳ ಮೊತ್ತವನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಚತುರ್ಭುಜದ ಎಲ್ಲಾ 4 ಒಳ ಕೋನಗಳ ಮೊತ್ತ ಎಷ್ಟಿದೆ 360 ಡಿಗ್ರಿ ಇದೆ. ಸೊ ಇಲ್ಲಿ ಪಾರ್ಶ್ವ ಕೋನಗಳ ಮೊತ್ತ ಏನಿರುತ್ತೆ ಯಾವಾಗಲೂ 180 ಡಿಗ್ರಿ ಆಗಿರತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 180 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.